ನಿನ್ನೆ ನಮ್ಮ ಸಮಾಜದ ಹಿರಿಯರಾದಂಥ ಮಾನ್ಯ ಆಳಂದ ಶಾಸಕರು, ನಮ್ಮ ಹಿರಿಯರು, ನಮ್ಮ ಸಮಾಜ ಅಂದರೆ 2A ಮೀಸಲಾತಿಗೆ ಆರೇ ಇಲ್ವಾ ಅನ್ನುವ ಒಂದು ಮಾತು ಹೇಳಿದ್ದಾರೆ. ಅಂದರೆ ಸಂವಿಧಾನಾತ್ಮಕವಾಗಿ ನಮಗೆ 2A ಮೀಸಲಾತಿ ಕೊಡಲಾಗುವುದಿಲ್ಲ. ಈಗಾಗಲೇ ಸಂವಿಧಾನದ ಏನು ಆಶಯಗಳು ಇನ್ನೂವರೆಗೂ ಪೂರ್ತಿಗೊಂಡಿಲ್ಲ. ಮತ್ತು ಎಲ್ಲ ಸಮುದಾಯದವರು ಮೀಸಲಾತಿ ಕೇಳಿದ್ರೆ ಒಂದು ಹೇಗೆ ಅಂತ ಹೇಳಿದ್ದಾರೆ. ಆದರೆ ನಾನು ಒಂದು ಸ್ಪಷ್ಟ ಒಂದು ಹೇಳಿಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿನ ದಿವಸ ನಾವು ಸುಮಾರು 4 ವರ್ಷದಿಂದ ಈ 2A ಮೀಸಲಾತಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ 700 ಕಿಲೋಮೀಟ್ರ್ ಮಾಡಿದ್ವಿ. ಅದರ ನಂತರ ಹಂತ ಹಂತವಾಗಿ ಹೋರಾಟಗಳು ಮಾಡ್ತಾ ಬಂದೀವಿ. ಈ ಒಂದು ಹೋರಾಟದಲ್ಲಿ ಸಮಾಜದ ಎಲ್ಲ ಹಿರಿಯ ಶಾಸಕರು, ಇವತ್ತಿನ ದಿವಸ ಕಾಂಗ್ರೆಸ್ನಿಂದ ಆಗಿರ್ಬೋದು, ಇವತ್ತಿನ ದಿವಸ BJPದವರು ಆಗಿರ್ಬೋದು, ಎಲ್ಲ ನಮ್ಮ ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ಮತ್ತು ಎಲ್ಲ ರಾಜಕೀಯ ಒಂದು ಧುರೀಣರು ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ರು. ಆದರೆ ಈಗ ಸರ್ಕಾರದ ಒಂದು ಏನು ಇವಾಗ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ನಮ್ಮ ಒಂದು ಹೋರಾಟಕ್ಕೆ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಮ್ಮ ಸಮಾಜ ಶಾಸಕರುಗಳೆಲ್ಲ ಹಿಡ್ಕೊಂಡು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿವಸ ನೀವು ಸಮಾಜದ ಒಂದು ಮತಗಳನ್ನು ಗಳಿಸಿ ಈಗ ನೀವು ಒಂದು ಸ್ಥಾನಕ್ಕೆ ಹೋಗಿರಿ. ಇಂಥ ಒಂದು ಸ್ಥಾನಕ್ಕೆ ಹೋಗಿದ್ದಂಥ ಸಮಯದಲ್ಲಿ ನೀವು ಈ ರೀತಿ ಒಂದು ಹೇಳಿಕೆ ಕೊಡೋದು ಸರಿಯಲ್ಲ ಅನಿಸ್ತದೆ. ಯಾಕಂದರೆ ಸಮಾಜದ ಎಲ್ಲ ಜನರು ಈ ಒಂದು ನಿಮ್ಮ ಹೇಳಿಕೆಗಳನ್ನು ಭಾಳಷ್ಟು ಇದರಿಂದ ಆಲಿಸ್ತಾ ಇದ್ದಾರೆ. ಅದಕ್ಕಾಗಿ ಸಮಾಜಕ್ಕೆ ನೀವು ಏನು ಹಿಂದೆ ಯಾವ ರೀತಿ 2A ಮೀಸಲಾತಿಗಾಗಿ ಸಪೋರ್ಟ್ ಮಾಡಿದರೆ ಈಗ ಕೂಡ ನೀವು ನಮಗೆ ಹೋರಾಟಕ್ಕೆ ಸಹ ನೀವು ಸಪೋರ್ಟ್ ಮಾಡಬೇಕು. ಯಾವುದೇ ಈ ರೀತಿ ಆದಂಥ ಹೇಳಿಕೆಗಳು ಹೇಳಬಾರ್ದು ಅಂತ ನಾನು ಮಾನ್ಯರಲ್ಲಿ ನಾನು ಬೇಡ್ಕೊಳ್ತೀನಿ. ಯಾಕಂದರೆ ನೀವು ನಮ್ಮವರೇ, ನಮ್ಮ ಸಮಾಜದವರೇ, ನೀವು ನಮ್ಮ ಸಮಾಜದವ್ರು ಅಂತೇಳಿ ಇವತ್ತು ದಿವಸ ನಮ್ಮ ದೀಕ್ಷಾ ಪಂಚಮಸಾಲಿ ಸಮಾಜದ ಒಂದು ದೊಡ್ಡ ಸಮಾಜದಿಂದ ತಾವು ಮತ ಗಳಿಸಿದ್ದೀರಿ ಮತ್ತು ನೀವು ಇವತ್ತಿನ ದಿವಸ ಸ್ಥಾನಕ್ಕೆ ಕೂಡ ಹೋಗಿದ್ದೀರಿ. ಮುಂದೆ ಬರುವಂಥ ದಿನಗಳಲ್ಲಿ ಏನಾಗ್ತದೆ ಅಂದರೆ, ಇದು ನ್ಯಾಚುರಲ್ ಆಗಿ ಏನಾಗ್ತದೆ, ಜನರು ನೋಡಿಕೊಂಡು ಇವತ್ತಿನ ಏನಪ್ಪ ಇವ್ರು ನಮ್ಮ ಸಮಾಜದವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಬೇಸರ ಪಟ್ಕೊಂಡು ಇವತ್ತು ದಿವಸ ನಿಮ್ಮ ಒಂದು ಸ್ಥಾನಗಳು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ಭಾಳಷ್ಟು ಆಗುತ್ತವೆ. ಮತ್ತು ಈ ಒಂದು ನಮ್ಮ ಹೋರಾಟಕ್ಕೆ ಯಾವ ಪಕ್ಷದ ನಾವು ಸಪೋರ್ಟ್ ತಗೋತಾ ಇಲ್ಲ. ಈ ಎಲ್ಲರೂ ಸಮಾಜದವ್ರು ಇದ್ದೀರಿ, ಸಮಾಜದವ್ರು ಬಂದು ಹೋರಾಟ ಮಾಡ್ತಿರ್ತೀರಿ. ಆ ಒಂದು ಸಂದರ್ಭದಲ್ಲಿ ನಾವು BJPದವ್ರು ಇರ್ಬೋದು, ಕಾಂಗ್ರೆಸ್ದವ್ರು ಇರ್ಬೋದು, ಆದರೆ ನಾವು BJPದವ್ರು ಬೆನ್ನೆಲುಬಾಗಿ ನಿಂತಾರೆ ಅಂತ ಹೇಳೋದು ಶುದ್ಧ ಸುಳ್ಳು. ಇವತ್ತು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಈ ಒಂದು 2A ಮೀಸಲಾತಿ ಹಾಗೂ ಯಾವುದೇ ಥರದ ಒಂದು ಮೀಸಲಾತಿ ಪಡೆದುಕೊಳ್ಳುವವರೆಗೂ ನಾವು ಈ ಒಂದು ಹೋರಾಟದಿಂದ ನಾವು ಹಿಂದೆ ಹೋಗೋದಿಲ್ಲ ಅಂತ ಈ ಒಂದು ತಮ್ಮ ಇದಕ್ಕೆ ಈ ಒಂದು ಮೀಡಿಯಾದ ಮುಖಾಂತರ ನಾನು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮೊನ್ನೆ ನಮ್ಮ ತಾಲೂಕು ಶಾಸಕರಾದಂಥ BR ಪಾಟೀಲ್ರವರು ಮೀಸಲಾತಿ ಬಗ್ಗೆ ಹಾಗೂ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿರೋಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇವತ್ತು ನಾವು ಆಳಂದ ತಾಲೂಕಿನ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅದನ್ನು ಖಂಡಿಸ್ತೀವಿ. ಮೊದಲನೇದಾಗಿ BR ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದರು, ಸಮಾನತೆ ಮೀಸಲಾತಿಯಿಂದ ಸಮಾನತೆ ಸಿಗುವುದಿಲ್ಲ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಯಾಕೆ ನಾವು ಸಂವಿಧಾನದಲ್ಲಿ ಪರಿಚಯಿಸಿದ್ರೆ ಅಂದ್ರೆ, ಸಮಾನತೆ ಇಡೀ ಸಮಾಜದಾಗ ಆತ್ಮಗೌರವದಿಂದ ಎಲ್ಲರೂ ಬಾಳಬೇಕು, ಎಲ್ರಿಗೂ ಸಮನಾಗಿ ಏನಪ್ಪ ಅಂದ್ರೆ ಅವಕಾಶಗಳು ಸಿಗಬೇಕಂತೇಳಿ ಮೀಸಲಾತಿ ಪರಿಚಯ ಮಾಡಿತ್ತು ಸಂವಿಧಾನ. ಒಂದು ವೇಳೆ BR ಪಾಟೀಲ್ ಅವರು ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇವರು ಮೀಸಲಾತಿ ವಿರೋಧಿ ಇದ್ದಾರೆ ಅಂದರೆ ಇವರು ಸಂವಿಧಾನದ ವಿರೋಧಿ ಕೂಡ BR ಪಾಟೀಲ್ ಅವರು ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಪಂಚಮಸಾಲಿ ಸಮಾಜ ಎಲ್ಲ ಸಾಮಾಜಿಕವಾಗಿ ಬಲಾಢ್ಯವಾದಂಥ ಸಮಾಜ, ಇದನ್ನು ಕೇಳಬಾರ್ದು ಅಂತ ಹೇಳಿದ್ದಾರೆ. ಆದರೆ ನಾನು BR ಪಾಟೀಲ್ ಸಾಹೇಬ್ರಿಗೆ ಹೇಳ್ತೀನಿ, ಪಂಚಮಸಾಲಿ ಸಮಾಜದಾಗ ಅನೇಕ ಸಮಾಜ ಬಾಂಧವರು ಇವತ್ತು ಭೂಮಿ ರಹಿತವಾಗಿ ಬದುಕುತ್ತಿದ್ದಾರೆ, ಕೂಲಿ ಮಾಡಿ ಬದುಕುತ್ತಾ ಇದ್ದಾರೆ, ಕಬ್ಬು ಕಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಜೀತ ನಿಲ್ತಾ ಇದ್ದಾರೆ. ಮಾನ್ಯ BR ಪಾಟೀಲ್ ಸಾಹೇಬ್ರೆ, ತಾವುಗಳೇನಪ್ಪ ಅಂದ್ರೆ ಬಲಾಢ್ಯರಾಗಿರಿ, ವಿನಃ ಸಮಾಜ ಬಲಾಢ್ಯ ಇಲ್ಲ. ತಾವುಗಳು ಸಮಾಜದ ಪಂಚಮಸಾಲಿ ಸಮಾಜದ ಒಂದು ಮತಗಳನ್ನು ತೆಗೆದುಕೊಂಡು 4 ಬಾರಿ ಶಾಸಕರಾಗಿದ್ದೀರಿ, ನೀವು 100 ಕೋಟಿ ಒಡೆಯರಾಗಿದ್ದೀರಿ. ಆದರೆ ನಿಮಗೆ ಮೀಸಲಾತಿ ಅವಶ್ಯಕತೆ ಇರಲಾರದೆ ಇರಬಹುದು,
ಆದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಏನಪ್ಪಾ ಅಂದ್ರೆ ಅತ್ಯಂತ ಅವಶ್ಯಕ ಅದ. ಈಗಾಗಲೇ ನೀವು ಅನೇಕ ಸಂದರ್ಭದಲ್ಲಿ ಚುನಾವಣೆಗಿಂತ ಮೊದಲು BR ಪಾಟೀಲ್ ಸಾಹೇಬರು ಪಂಚಮಸಾಲಿ ಸಭೆಗಳನ್ನು ಕರೆದಿದ್ದಾರೆ. ಪಂಚಮಸಾಲಿ ಸಮಾಜದ ಸಲುವಾಗಿ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ ಏನಪ್ಪಾ ಹೋರಾಟಕ್ಕೆ ಏನಪ್ಪಾ ಅಂದ್ರೆ ನಾನು ತನು ಮನ ಧನದಿಂದ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ BR ಪಾಟೀಲ್ ಸಾಹೇಬರು ಚುನಾವಣೆ ಗೆದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳನ್ನು ಖುಷಿಪಡಿಸುವ ಸಲುವಾಗಿ, ಕಾಂಗ್ರೆಸ್ನವರನ್ನು ಖುಷಿಪಡಿಸುವ ಸಲುವಾಗಿ, ಮುಖ್ಯಮಂತ್ರಿಗಳಿಂದ ಒಂದು ಮಂತ್ರಿಗಿರಿ ಸ್ಥಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಇವತ್ತು ಯಾವ ಒಂದು ಸಮಾಜ ಶಾಸಕರನ್ನಾಗಿ ಮಾಡಿದ್ದಾರೆ, ಆ ಸಮಾಜಕ್ಕೆ ದ್ರೋಹ ಮಾಡುವ ಕೆಲಸವನ್ನು ಇವತ್ತು BR ಪಾಟೀಲ್ ಸಾಹೇಬರು ಮಾಡ್ತಾ ಇದ್ದಾರೆ. ಇದು ದ್ರೋಹ, ಸಮಾಜಕ್ಕೆ ದ್ರೋಹ ಮಾಡುವುದು ಹಾಗೂ ತಮಗೆ ಜನ್ಮ ಕೊಟ್ಟವರಿಗೆ ದ್ರೋಹ ಮಾಡುವುದು ಎರಡೂ ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತೇನು ಅವ್ರು ಹೇಳಿದ್ದಾರೆ, ನಾನು ಒಂದೇ ಕೇಳ್ತೀನಿ BR ಪಾಟೀಲ್ ಸಾಹೇಬರಿಗೆ, ನೀವು ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟದ ವಿರೋಧ ಇದ್ದೀರಿ, ಪರ ಇದ್ದೀರಿ, ಸ್ಪಷ್ಟಪಡಿಸ್ಬೇಕು. ನೀವು ಚುನಾವಣೆ ಗೆಲ್ಲೋಕ್ಕಿಂತ ಮೊದಲು ನಾನು ಮೀಸಲಾತಿ ಹೋರಾಟಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಇದ್ದೀನಿ ಅಂತ ಹೇಳ್ತೀರಿ. ಇವತ್ತು ಮಂತ್ರಿ ಸ್ಥಾನ ಕೊಡ್ತಾರಂತೇಳಿ ಮಂತ್ರಿ ಲಾಬಿಗಾಗಿ ನೀವೇನು ಮಾಡಕತ್ತೀರಿ, ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ದ್ವಂದ್ವ ನಿಲುವು ಹಿಂದಿನ ಹಿಡಿದು ನೀವು ದ್ವಂದ್ವ ನಿಲುವುದಾಗೆ ಇದ್ದೀರಿ. ಯಾವುದೂ ನಿಮ್ಮ ನಿಲುವು ಸ್ಪಷ್ಟವಾಗಿಲ್ಲ. ಇವತ್ತು ನಾನು ಕೇಳಕ್ ಬಯಸ್ತೀನಿ, ನೀವು ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡುವ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಅದು ಸ್ಪಷ್ಟನೆ ಕೊಡಬೇಕು. ಒಂದ್ ವೇಳೆ ನೀವು ಪರ ಇದ್ದೀರಿ ಅಂದ್ರೆ ನಮ್ಮ ಜೊತೆ ಹೋರಾಟಕ್ಕೆ ನಿಲ್ಬೇಕು. ಒಂದ್ ವೇಳೆ ವಿರೋಧ ಇದ್ರಿ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಪಂಚಮಸಾಲಿ ಸಮಾಜದ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನ ನೀವು ನಿಮ್ಮ ಮನೆಯ ಮುಂದೆ ಬಂದು ನಾವು ಹೋರಾಟ ಮಾಡ್ಬೇಕಾಗ್ತದೆ, ನೀವು ಇದನ್ನು ವಿರೋಧ ಮಾಡಿದ್ದೇ ಆದಲ್ಲಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವು ಪಂಚಮಸಾಲಿ ಸಮಾಜದವರು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅನ್ನೋದನ್ನು ನಾವು ಎಲ್ಲ ಸಮಾಜದವರು ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ನನ್ನ ಹೆಸರು ಶರಣಗೌಡ ಪಾಟೀಲ್ ದೇವಂತಿಗೆ ಅಂತೇಳಿ, ನಾನು ಆಳಂದ ತಾಲೂಕಿನ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರು.